ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಟ್ಯಾಂಡಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನಿಮ್ಮ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತಲ್ಲ, ಅದನ್ನ ಯಾವ ರೀತಿ ರಿಮೂವ್ ಮಾಡೋದು ತಿಳಿಸ್ಕೊಡ್ತೀನಿ. ತುಂಬಾ ಜನ ಕಾಪಿರೈಟ್ ಕ್ಲೈಮ್ ಬಂದರೆ ತುಂಬಾ ಎದುರ್ಕೊಂಡಿರ್ತಾರೆ. ಸೊ ಅದೇನಾದರೂ ಬಂತಪ್ಪ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ 3 ರೀತಿ ಸ್ಟ್ರೈಕ್ ಇದ್ದಾವೆ. ಒಂದು ಕಾಪಿರೈಟ್ ಕ್ಲೈಮು, ಇನ್ನೊಂದು ಕಾಪಿರೈಟ್ ಸ್ಟ್ರೈಕು, ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು. ಸೊ ಕಾಪಿರೈಟ್ ಕ್ಲೈಮ್ ಎದಕ್ಕೆ ಬರುತ್ತಪ್ಪ ಅಂದರೆ, ನೀವು ಬೇರೆ ಯಾರಾದರೂ ಇವಾಗ ಟ್ರೆಂಡಿಂಗ್ನಲ್ಲಿ ಹೊಸ ಮೂವಿ ಸಾಂಗ್ ಬಂದಿರ್ತಾವಲ್ಲ, ಸೊ ಅವನ್ನ ಇವೇನಾದರೂ ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಹಾಕ್ಕೊಂಡ್ರಪ್ಪ ಅಂದರೆ ಆವಾಗ ನಿಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಮತ್ತು ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತಪ್ಪ ಅಂದರೆ, ನೀವು ಬೇರೆ ಯಾರಾದರೂ ವಿಡಿಯೋ ಮಾಡಿರ್ತಾರೆ ನೋಡಿ, ಸೊ ಅವ್ರ ಎಫರ್ಟ್ನ ಹಾಕಿ ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಇರುತ್ತೆ ನೋಡಿ ವಿಡಿಯೋನ, ಅದೇ ರೀತಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲ್ ಹಾಕ್ಕೊಂಡ್ರಪ್ಪ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಅದು ಯೂಟ್ಯೂಬ್ನವ್ರು ಕೊಡೋಂಗಿಲ್ಲ. ಸೊ ನೀವು ಯಾರು ವಿಡಿಯೋನ ತೊಗೊಂಡು ಹಾಕ್ಕೊಂಡಿರ್ತಾರಲ್ಲ ಅವರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತಾರೆ. ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಇದು ಯೂಟ್ಯೂಬರ್ ಕೊಡ್ತಾರೆ. ಸೊ ಯೂಟ್ಯೂಬ್ನಲ್ಲಿ ಒಂದಿಷ್ಟು ರೂಲ್ಸ್ ಇದ್ದಾವೆ. ನೀವೇನಾದರೂ ಆ ರೂಲ್ಸ್ನ ಫಾಲೋ ಮಾಡಿಲ್ಲಪ್ಪ ಅಂದರೆ ಅದನ್ನ ಯೂಟ್ಯೂಬ್ನವ್ರು ಕೊಡ್ತಾರೆ. ಈಗ ಫಸ್ಟ್ ಬರೋದಾದರೆ ಕಾಪಿರೈಟ್ ಕ್ಲೈಮು. ಸೊ ಇದು ಬಂದರೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ನಿಮ್ಮದು ಚಾನಲ್ ಮಾನಿಟೈಸ್ ಆನ್ ಆಗಿಲ್ಲ ಅಂದರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು ಒಳ್ಳೆ ಮತ್ತು ನಿಮ್ಮದು 4,000 ವಾಚ್ ಅವರು ಮತ್ತು 1,000 ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ತೀರಾ ನೋಡಿ, ಆವಾಗಲೂ ಕೂಡ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂತಪ್ಪ ಅಂದರೆ ಅದರ ವಾಚ್ ಟೈಮ್ ಕೂಡ ಕೌಂಟ್ ಆಗುತ್ತೆ. ಮತ್ತು ಯಾವಾಗ ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ನಿಮ್ದೇನಾದರೂ ಮಾನಿಟೈಸ್ ಆನ್ ಆಗಿ ನಿಮ್ಗೇನಾದರೂ ಕಾಪಿರೈಟ್ ಕ್ಲೈಮ್ ಬಂದಿತ್ತಪ್ಪ ಅಂದರೆ ಆ ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತೆ ನೋಡಿ, ಸೊ ಎಲ್ಲ ದುಡ್ಡು ನೀವು ಯಾರು ಮ್ಯೂಸಿಕ್ನ ಎತ್ಕೊಂಡು ಹಾಕ್ಕೊಂಡಿರ್ತಾರ ನೋಡಿ ಅವ್ರಿಗೆ ಹೋಗುತ್ತೆ. ಸೊ ಇಷ್ಟೇ ಪ್ರಾಬ್ಲಮ್ ಆಗೋದು. ಮತ್ತು ನಿಮ್ದೇನಾದರೂ ಚಾನಲ್ ಮಾನಿಟೈಸ್ ಆನ್ ಆಗಿಲ್ಲಪ್ಪ ಅಂದರೆ ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಈಗ ಬನ್ನಿ ಅದನ್ನ ಯಾವ ರೀತಿ ರಿಮೂವ್ ಮಾಡೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನೀವು ಸರ್ಚ್ ಬಾರ್ನಲ್ಲಿ ಏನು ಸರ್ಚ್ ಮಾಡಬೇಕಪ್ಪ ಅಂದರೆ youtube.com ಅಂತ ಸರ್ಚ್ ಮಾಡಬೇಕು. ಸೊ ನೀವು ಎಲ್ಲಿ ಸ್ಪೇಸ್ ಕೊಡಬೇಡಿ, ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂದರೆ, ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ನೋಡಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಆಫ್ ಇರುತ್ತೆ ನಿಮ್ಮದು. ನೀವು ಇದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸೊ ಈ ರೀತಿ ಕಂಪ್ಯೂಟರ್ ರೀತಿ ಬರುತ್ತೆ. ಸೊ ಝೂಮ್ ಆಗೋಕ್ಕೆಲ್ಲ ಬರುತ್ತೆ, ಓಕೆನಾ? ಸೊ ಇಲ್ಲಿ ಕಾರ್ನರಲ್ಲಿ ನೋಡಿ, ಇಲ್ಲಿ ನಿಮ್ಮದು ಒಂದು ಚಾನಲ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಯುವರ್ ಚಾನಲ್ ಅಂತ ಕಾಣಿಸ್ತಾ ಇದೆಯಲ್ಲ, ವ್ಯೂ ಯುವರ್ ಚಾನಲ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಕಸ್ಟಮೈಸ್ ಚಾನಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಮ ಪಾಸ್ವರ್ಡ್ ಹಾಕೋಕ್ಕೆ ಕೇಳುತ್ತೆ. ನೀವು ಪಾಸ್ವರ್ಡ್ನ ಎಂಟರ್ ಮಾಡಿ. ಸೊ ಎಂಟರ್ ಮಾಡಿದ ಮೇಲೆ ಅದು YT ಸ್ಟುಡಿಯೋ ಹೋಗಿ ಡೈರೆಕ್ಟಾಗಿ ಇಲ್ಲಿ ಓಪನ್ ಆಗುತ್ತೆ. ಅದು ನೀವು ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲಿ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಝೂಮ್ ಹಾಕ್ಕೊಳ್ಳಿ. ಸೊ ಝೂಮ್ ಹಾಕ್ಕೊಂಡು ಇಲ್ಲಿ ಸೆಕೆಂಡ್ ಒಂದು ಕಾಣಿಸ್ತಾ ಇದೆ ಕಂಟೆಂಟ್ ಅನ್ನೋ ಆಪ್ಷನು, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಎಲ್ಲ ವೀಡಿಯೋಸ್ ಬರ್ತವೆ. ಇಲ್ಲಿ ನೋಡಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಆಪ್ಷನ್ಸ್ ಬರ್ತವೆ. ಇಲ್ಲಿ ನೋಡಿ ಕಾಪಿರೈಟ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕಾಪಿರೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ನಿಮ್ಗೆ ಎಷ್ಟು ವಿಡಿಯೋಗೆ ಕಾಪಿರೈಟ್ ಕ್ಲೇಮ್ ಬಂದಿದೆಯಲ್ಲ, ಸೊ ಇಲ್ಲಿ ಎಲ್ಲ ಶೋ ಆಗುತ್ತೆ. ಇವಾಗ ಯಾವುದಾದ್ರೂ ಒಂದು ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ನೋಡಿ ಈ ವಿಡಿಯೋಗೆ ಕಾಪಿರೈಟ್ ಅಂತ ಬಂದಿದೆ, ಇದು ಕಾಪಿರೈಟ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಕಾಪಿರೈಟ್ ಪ್ರೊಟೆಕ್ಟೆಡ್ ಕಂಟೆಂಟ್ ಫೌಂಡ್ ಅಂತೇಳಿ ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಇಲ್ಲಿ ನೋಡಿ ಯಾವುದ್ರ ಮೇಲೆ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ ಅಂತ ತೋರಿಸ್ತಾ ಇದೆ. ನಾನು ಇಲ್ಲಿ ಮ್ಯೂಸಿಕ್ ಯೂಸ್ ಮಾಡಿದ್ದೀನಿ ನೋಡಿ, ಸೊ ಅದಕ್ಕಾಗಿ ಕಾಪಿರೈಟ್ ಕ್ಲೈಮ್ ಬಂದಿದೆ. 50 ಸೆಕೆಂಡಿಂದ ಸೊ 1 ನಿಮಿಷ 8 ಸೆಕೆಂಡ್ವರೆಗೂ ಕಾಪಿರೈಟ್ ಕ್ಲೈಮ್ ಬಂದಿದೆ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಸೆಲೆಕ್ಟ್ ಆ್ಯಕ್ಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು 4 ಆಪ್ಷನ್ ಬರ್ತವೆ. ಸೊ ಏನೇನು ಆಪ್ಷನ್ ಅಪ್ಪ ಅಂದರೆ, ಇರೇದು ಸಾಂಗು ಅಂದರೆ ನೀವು ಈ ಸಾಂಗ್ನ ರಿಮೂವ್ ಮಾಡ್ಕೋಬೋದು. ಕೆಳಗಡೆ ನೋಡಿ ಇನ್ನೊಂದು ಆಪ್ಷನ್ ಇದೆ ರಿಪ್ಲೇಸ್ ಸಾಂಗ್ ಅಂತೇಳಿ, ಅಂದರೆ ಸೊ ನೀವು ಈ ಸಾಂಗ್ನ ತೆಗೆದು ನೀವು ಬೇರೆ ಸಾಂಗ್ನ ಆ್ಯಡ್ ಮಾಡ್ಕೋಬೋದು. ಇನ್ನೊಂದು ಆಪ್ಷನ್ ಇದೆ ನೋಡಿ ಟ್ರಿಮ್ ಔಟ್ ಸೆಗ್ಮೆಂಟ್ ಅಂತೇಳಿ, ಸೊ ಆ ಪಾರ್ಟ್ನ ನೀವು ಕಟ್ ಮಾಡಿ ಬಿಟ್ರಪ್ಪ ಅಂದರೆ ಸೊ ಅವಾಗ ಕೂಡ ಕಾಪಿರೈಟ್ ಕ್ಲೈಮ್ ಹೋಗುತ್ತೆ. ಸೊ ತುಂಬಾ ಜನ ಆ ರೀತಿ ಏನು ಮಾಡೋಕ್ಕೋಗಲ್ಲ. ಸೊ ಏನು ಮಾಡ್ತಾರಪ್ಪ ಅಂದರೆ, ಸೊ ಆ ಸಾಂಗ್ನ ರಿಮೂವ್ ಮಾಡಿಬಿಡ್ತಾರೆ. ಸೊ ನೀವು ಬೇಕಾದರೆ ರಿಪ್ಲೇಸ್ನೂ ಮಾಡ್ಕೋಬೋದು, ಅದನ್ನ ಟ್ರಿಮ್ ಮಾಡಿ ಸೊ ಅದನ್ನ ವಿಡಿಯೋನ ಕಟ್ ಮಾಡಿ ನೀವು ಬಿಡ್ಬೋದು. ಸೊ ನಾವು ಸಾಂಗ್ನ ಮ್ಯೂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇರೇಸ್ ಸಾಂಗ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಇರೇಸ್ ಸಾಂಗು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ ಮ್ಯೂಟ್ ಆಲ್ ಸೌಂಡ್ ಇನ್ ದ ಕ್ಲೈಮ್ಡ್ ಸೆಗ್ಮೆಂಟ್ ಅಂತೇಳಿ. ಸೊ ನೀವು ಜಸ್ಟ್ ಇರೇಸ್ ಸಾಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ.
ಇರೇಸ್ ಸಾಂಗ್ ಅಂತೇಳಿ ಮತ್ತೊಂದು ಆಪ್ಷನ್ ಕೇಳುತ್ತೆ. ನೀವು ಇರೇಸ್ ಸಾಂಗ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಸ್ವಲ್ಪ ನೀವು ವೇಟ್ನ ಮಾಡಬೇಕು. ಇಲ್ಲಿ ನೋಡಿ ಅದು ಪ್ರೊಸೆಸಿಂಗ್ ಆಗ್ತಾಯಿದೆ. ಸೊ ಪ್ರೊಸೆಸಿಂಗ್ ಆದಮೇಲೆ ಒಂದು 4-5 ನಿಮಿಷ ಆದಮೇಲೆ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ರಿಮೂವ್ ಆದಮೇಲೆ ನಿಮ್ಮದು ಕಾಪಿರೈಟ್ ಕ್ಲೇಮ್ ಇದೆಯಲ್ಲ ಅದು ಕೂಡ ರಿಮೂವ್ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಯಾವ ರೀತಿ ಕಾಪಿರೈಟ್ ಕ್ಲೇಮ್ ರಿಮೂವ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.